ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಮೇನ್ ಚೆಫ್ ಯಾರು ಬಂದಿದ್ದಾರೆ? ಏನ್ರಿ ಮುರಳಿ, ಇವತ್ತು ಹೊಸ ಹೊಸ ಅಡುಗೆ ಏನ್ ತೋರಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಚೆಫ್ ಆನಂದ್ ಅವ್ರು ಬಂದಿದ್ದಾರೆ. ಆನಂದ್ ಅವ್ರನ್ನ ಕರೆಸಿ ಇವತ್ತು ಅವ್ರು ಏನ್ ಮಾಡ್ತಾರೋ ನೋಡೇ ಬಿಡೋಣ. ನೀವು ರೆಡಿ ಆಗಿದ್ದೀರಾ ತಾನೆ? ಆನಂದ್ ನಮಸ್ಕಾರ. ಆನಂದ್ ನಮಸ್ಕಾರ ಸರ್. ಆನಂದ್ ಏನ್ರಿ ನೀವು ಎಷ್ಟು ದಿನ ಆಯ್ತು ನೋಡಿ, ಎಲ್ರಿದ್ದೀರಿ ಇವಾಗ? ನಾನು ಇವಾಗ ಟ್ರೈನಿಂಗ್ ಅಲ್ಲಿ ಇದ್ದೆ ಹೈದರಾಬಾದ್ ಅಲ್ಲಿ. ಇವಾಗ ನಾನು P&O ಕ್ರೂಸ್ ಲೈನ್ಸ್ ಅಲ್ಲಿ UK ಅಲ್ಲಿ ಕೆಲಸ ಸಿಕ್ಕಿದೆ. UK ನಲ್ಲಿ ಕಂಪನಿಯಿಂದಾನೇ ಇವಾಗ ಟ್ರೈನಿಂಗ್ ಕಲ್ತಿದ್ದೆ ಹೈದರಾಬಾದ್ಗೆ. ಸೊ 2.5 months ಟ್ರೈನಿಂಗ್ ಇತ್ತು. ಇವಾಗ ಜಸ್ಟ್ ವೆಕೇಶನ್ ಬಂದಿದ್ದೀನಿ. ಸೊ ಜುಲೈ ಎಂಡ್ ಅಲ್ಲಿ ವಿಲ್ ಫ್ಲೈಯಿಂಗ್ ಟು UK ಕೊಟ್ಟೋಗ್ತೀರಾ? ಎಷ್ಟು ವರ್ಷ ಇದು ಕಾಂಟ್ರಾಕ್ಟ್? ಇದು 9 months ಕಾಂಟ್ರಾಕ್ಟ್ ಫಸ್ಟ್. ವೆರಿ ಗುಡ್ ವೆರಿ ಗುಡ್. 9 ತಿಂಗಳ ಕಾಲ UK ನಲ್ಲಿ ಹೋಗಿ ನಮ್ಮ ಕನ್ನಡದ ಅಡುಗೆಗಳನ್ನ ತೋರಿಸಿ ಪರಿಚಯ ಮಾಡಿಸಿ ಅವ್ರ ಬಾಯಿ ರುಚಿನೆಲ್ಲ ಹೆಚ್ಚಿಸಿ ಬರ್ಲಿ ಅಂತ ಆನಂದ್ ಅವರಿಗೆ ತಿಳಿಸ್ತಾ. ಆನಂದ್ ಅವರೇ ಹೇಳಿ, ಇವತ್ತು ಅಡುಗೆ ಮಾಡಿ ತೋರಿಸ್ತೀರಾ ನಮಗೆ? ಇವತ್ತು ವೆಜಿಟೇಬಲ್ ಲೇಯರ್ಡ್ ಬಿರಿಯಾನಿ ಮಾಡ್ತೀನಿ. ವೆಜಿಟೇಬಲ್ ಲೇಯರ್ಡ್ ಬಿರಿಯಾನಿ, ಓಕೆ. ಏನೇನ್ ಬೇಕು ಅದಕ್ಕೆ ಮಾಡಕ್ಕೆ? ವೆಜಿಟೇಬಲ್ ಲೇಯರ್ಡ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಈರುಳ್ಳಿ, ಹೂಕೋಸು, ಬೀನ್ಸ್, ಕ್ಯಾರೆಟ್, ಹಸಿರು ಮೆಣಸಿನಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮೊಸರು, ತುಪ್ಪ, ಉಪ್ಪು ಹಾಗೂ ಎಣ್ಣೆ. ಓಹೋ, ಏನ್ ಸಾರ್ ಇಷ್ಟೊಂದು ಹಾಕಿ ನೀವು ಲೇಯರ್ಡ್ ಬಿರಿಯಾನಿ ಮಾಡ್ತಾ ಇದ್ದೀರಾ? ಮತ್ತೆ ಶುರು ಮಾಡಿ. ಇನ್ಯಾಕ್ ತಡ? ಏನ್ ಬೇಕು ಇವಾಗ? ಈಗ ಫಸ್ಟ್ ಒಂದು ವೆಸಲ್ ತಗೊಂಡು. ಚಿಕ್ಕದಾ ದೊಡ್ಡದಾ? ಏನಕ್ಕೆ? ಚಿಕ್ಕದು ಬಂದು ನೀವು ಫಸ್ಟ್ ನಂಗೆ ಆಯಿಲ್ ಫ್ರೈ ಮಾಡ್ಕೊಡ್ಬೇಕು. ಆಯಿಲ್ ಮಾಡ್ಕೊಳ್ತೀರಾ? ಓಕೆ ತಗೊಳ್ಳಿ. ಅದು ನೀವು ಮಾಡ್ತೀರಾ? ನನಗೆ ನಾನು ಮಾಡ್ಲಾ? ಏನ್ರಿ ನಮ್ಗೆ ಕೊಡ್ತಾ ಇದ್ದೀರಾ ಕೆಲಸನ? ನೀವೇನ್ ಮಾಡ್ತೀರಾ? ತುಂಬಾ ಲೆಂತಿ ಪ್ರೋಸೆಸ್ ಇದೆಲ್ಲ. ಹೌದಾ? ಓಕೆ ಓಕೆ. ಎಣ್ಣೆ ಹಾಕೋದು. ಓಕೆ ಹಾಕೋಣ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು ಹಾಕ್ತಿ? 60 ಅಷ್ಟೇ. ಇದು ಗಂಧದ ಬಣ್ಣ ತನಕ ಉರಿಬೇಕು. ಓಹೋ. ಎಣ್ಣೆ ಕಾಯಿಲಿ. ಇನ್ನೊಂದು ಪಾತ್ರದಲ್ಲಿ ಬಿಸಿನೀರು ಇಟ್ಬಿಡೋಣ. ಬಿಸಿನೀರು ಇಟ್ಕೊಳ್ಳೋಣ. ಇದು ಸಾಕಾಗ್ಬೋದಾ? ಎಷ್ಟು ಬೇಕಾಗುತ್ತೆ ನೀರು? ರೈಸ್ ಇಟ್ಕೊಂಡಿದ್ದಲ್ಲ ಮತ್ತೇನ್ ಕೊಡ್ಲಿ? ನೆಕ್ಸ್ಟ್ ಇನ್ನೊಂದು ಫಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹೇಳಿ ಸರ್. ಅಂದ್ರೆ ಹಚ್ಕೊಂಡಿದೀವಿ. ಒಂದ್ರಲ್ಲಿ ಎಣ್ಣೆ ಕಾಯಿಸ್ಕೊಳ್ತಾ ಇದೀವಿ, ಒಂದ್ರಲ್ಲಿ ನೀರ್ ಕಾಯಿಸ್ಕೊಳ್ತಾ ಇದೀವಿ, ಇನ್ನೊಂದ್ರಲ್ಲಿ ಏನ್ ಕಾಯಿಸ್ತೀವಿ? ಎಣ್ಣೆ ಕಾಯಿಸೋದು ಬಂದು ಈರುಳ್ಳಿ ಹಚ್ಕೊಳ್ಳೋಣ. ಲೈಕ್ ಗಂಧದ ಬಣ್ಣ ಬರೋ ತನಕ ಉರಿಬೇಕು. ಓಕೆ. ನೀರ್ ಕಾಯಿಸೋದು ಬಂದು ಲೈಕ್ ರೈಸ್ ಮತ್ತೆ ಗರಂ ಮಸಾಲ, ಹೋಲ್ ಗರಂ ಮಸಾಲ ಇದೆಲ್ಲ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿ 90% ಕುಕ್ ಆಗ್ಬೇಕು ರೈಸ್. ಓಹೋ. ಅದಕ್ಕೆ ನಮ್ಗೆ ವೆಜಿಟೇಬಲ್ ಎಲ್ಲ ಮಸಾಲ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು. ಓಕೆ. ಇವಾಗ ಏನ್ ಮಾಡ್ತೀರಾ? ಇವಾಗ ಆಯಿಲ್ ಕೊಡ್ಲಾ? ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೋಣ. ಗ್ರೀನ್ ಚಿಲ್ಲಿ ಯಾಕಂದ್ರೆ ಇಂಡಿಯನ್ ಫುಡ್ಸ್ ಅಲ್ಲಿ ತುಂಬಾ ಸ್ಪೈಸಿ ಯೂಸ್ ಮಾಡ್ತೀವಿ. ಇದೇ ಕಾಂಟಿನೆಂಟಲ್ ಫುಡ್ಸ್ ಅಲ್ಲಿ ನಾವು ಜಾಸ್ತಿ ಸ್ಪೈಸಿ ಯೂಸ್ ಮಾಡಲ್ಲ. ಗ್ರೀನ್ ಚಿಲ್ಲಿ ಸ್ವಲ್ಪ ಫ್ರೈ ಆಗ್ತದೆ. ಸ್ವಲ್ಪ ಆನಿಯನ್ ಹಾಕೋಣ. ಎಷ್ಟಾಗ್ತದೆ ಆನಿಯನ್? ಸ್ವಲ್ಪನಾ? ಸ್ವಲ್ಪ ಅಷ್ಟು, ಒಂದು ½ ಬೌಲ್ ಅಷ್ಟು. ಇದು ಎಣ್ಣೆ ಕಾಯ್ತು ಅಂದ್ಕೊಂಡಿದ್ದೀನಿ ನಾನು. ಇದು ಫ್ರೈ ಮಾಡ್ಕೊಂಡು ನೋಡಿ ಆನಂದ್, ನೀವು ಆ ಕಡೆ ಈರುಳ್ಳಿ, ನಾವ್ ಈ ಕಡೆ ಈರುಳ್ಳಿ, ಇಬ್ರು ಈರುಳ್ಳಿ ಉಳಿತಾ ಇದೀವಿ. ಇದೆಷ್ಟೊತ್ತೊಂದು 5 minutes? ಫುಲ್ ಗೋಲ್ಡನ್ ಬ್ರೌನ್ ಆಗ್ಬೇಕಾ? ಗೋಲ್ಡನ್ ಬ್ರೌನ್ ಆಗಬೇಕು. ಜಸ್ಟ್ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಕಾ? ಜಸ್ಟ್ ಸ್ವಲ್ಪ ಪಂಜೆಂಟ್ ಸ್ಮೆಲ್ ಇರೋದಲ್ಲ, ಹೌದೌದು, ಅಲ್ಲಿ ಹೋಗೋ ತನಕ ಫ್ರೈ ಮಾಡ್ಕೊಂಡು. ನೆಕ್ಸ್ಟ್ ಟೊಮೊಟೊ ಹಾಕ್ತೇನೆ. ಟೊಮೆಟೊ 1 ಬೌಲ್ ಅಷ್ಟೇ. 1 ಬೌಲ್ ಟೊಮೆಟೊ. ನೀರು ಕಾದಿದೆ. ನೀರು ಕಾದಿದೆ. ಅಕ್ಕಿ ನೆನ್ಸ್ಕೊಂಡಿದೀವಲ್ಲ ನಾವು, ಬಾಸುಮತಿ ರೈಸ್ ನೆನ್ಸ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರೋ ಮಸಾಲ ಹಾಕೋಣ. ಗರಂ ಮಸಾಲ ಒಂದು ಸ್ವಲ್ಪ, ಆಮೇಲೆ ಧನಿಯಾ ಪುಡಿ 1 ಸ್ಪೂನು, ಆಮೇಲೆ ಖಾರದ ಪುಡಿ. ಆಮೇಲೆ ಇದಕ್ಕೆ ರೈಸ್ ಹಾಕಿದ್ದೀವಲ್ಲ ನಾವು. ಹೌದು. ಚಕ್ಕೆ 1, ಸ್ವಲ್ಪ ಲವಂಗ, 1-2-3 ಏಲಕ್ಕಿ ಹಂಗೆ ಹಾಕ್ಬಿಡೋದಾ? ಅದ್ರ ಜೊತೆಗೆ ಜಸ್ಟ್ ಅದು ಏನಂದ್ರೆ ಫ್ಲೇವರ್ಸ್ ಬರುತ್ತೆ ರೈಸ್ಗೆ. ಅಷ್ಟೇ. 1 ಬೇ ಲೀಫ್, ಆಮೇಲೆ ಸ್ವಲ್ಪ ತುಪ್ಪ ಹಾಕೋ ಉದ್ದೇಶ ಏನು? ತುಪ್ಪ ಅದು ಅಂಟ್ಕೊಳ್ಬಾರ್ದು ರೈಸ್ ಮುದ್ದೆ ಆಗ್ಬಾರ್ದು. ತುಪ್ಪ, ಒಂದು ಸ್ವಲ್ಪ ಸಾಲ್ಟ್ ಹಾಕೊಂಡು, ಆಮೇಲೆ 1-2 ಹಸಿಮೆಣಸಿನಕಾಯಿ ಹಾಕಿ. ನಾವು ಮಲ್ಲಿ ಮಾಡ್ತೀವಿ ಬಿರಿಯಾನಿನ, ಪಲಾವ್ ಅಂತ ಮಾಡ್ತೀವಿ, ಬಾತ್ ಅಂತ ಮಾಡ್ತೀವಿ.
ಆದ್ರೆ ಎಲ್ಲಾನು ರೈಸ್ ಹಾಕಿ ಮಾಡಿದ್ರು ಕೂಡ ಇಲ್ಲಿ ಮಾಡ್ತಾ ಇರುವಂತ ವಿಧಾನ ನಿಮ್ಗೆ ಗೊತ್ತಾಗ್ತಾ ಇದೆ. ಅಯ್ಯೋ ನಾವು ಈ ತರ ಮಾಡಲ್ವ ಅಂತ ಅನ್ಕೊಳ್ತಾ ಇದ್ದೀವಿ ಅಂತ ಕಾಣಿಸ್ತಾ ಇದೆ ನನಗೆ. ಇದು ನೋಡ್ಕೊಳ್ಳಿ, ಯಾಕಂದ್ರೆ ಇದೆಲ್ಲ ಸ್ಟಾರ್ ಹೋಟೆಲ್ಗಳಲ್ಲಿ ಯಾವ ರೀತಿ ಬಿರಿಯಾನಿ ತಯಾರು ಮಾಡ್ತಾರೆ, ಅಲ್ಲಿ ಯಾವ ರೀತಿ ನಿಮ್ಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಅನ್ನೋದೆಲ್ಲ ತೋರಿಸ್ತಾ ಇದೀವಿ. ಇದು ಬ್ರೌನ್ ಆಯ್ತು ಅಂತ ಕಾಣುತ್ತೆ. ಸಾಕಲ್ಲ ಇಷ್ಟ? ಆಫ್ ಮಾಡ್ಲಾ? ಆಫ್ ಮಾಡಿ. ಅದಕ್ಕೆ ಏನು ತರಕಾರಿ ಬೇಕು? ಯಾವ ತರಕಾರಿ ಬೇಕಾದ್ರೆ ಹಾಕೋಬಹುದು ಅನ್ನೋದಕ್ಕೆ? ನಾನು ಇವತ್ತು ಕಾಲಿಫ್ಲವರ್ ಹಾಕ್ತೇನೆ, ಕ್ಯಾರೆಟ್ ಮತ್ತೆ ಬೀನ್ಸ್. ಕ್ಯಾರೆಟು, ಬೀನ್ಸು, ಒಂದು ಸ್ವಲ್ಪ ನೀರು. ನೀರು ಬೇಕಾ? ಹಾಂ, ಸ್ವಲ್ಪ ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಈಗ ಕುಕ್ ಆಗ್ಬೇಕಾ? ಎಷ್ಟು ನಿಮಿಷ ಬೇಯಿಸ್ಬೇಕು ಅದನ್ನ? ಒಂದು 10 ನಿಮಿಷ 15 ನಿಮಿಷ ಆಗಬೇಕು. ಓಕೆ, ಬೇಲಿ ಬೇಲಿ ಬೇಲಿ. ಆಗಿದೆಯಲ್ಲ ತುಂಬಾ? ಸ್ವಲ್ಪ ಯೂಶಲಿ ಈ ಅಡಿಗೆ ಮಾಡಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತಾ? ಹಾಂ, ಅರ್ಧ ಮುಕ್ಕಾಲು ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ. ಇದು ಇಲ್ಲೇ ಇದೆ, ಪರವಾಗಿಲ್ವಾ? ಆಮೇಲೆ mix ಮಾಡ್ಕೊಳ್ಳೋದಾ? ಯಾಕಂದ್ರೆ ನಾವು ಲೇಯರ್ ಮಾಡ್ತೀವಲ್ಲ, ಲೇಯರ್ ಮಾಡುವಾಗ ಒಂದೊಂದು ಸ್ವಲ್ಪ ಆನಿಯನ್ಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪ, ಸ್ವಲ್ಪ ಮತ್ತೆ ಮೊಸರು ಒಂದೊಂದು ಲೇಯರ್ಗೂ ಹಾಕ್ಬಿಟ್ಟು ಲಾಸ್ಟಲ್ಲಿ ದಮ್ ಮಾಡಬೇಕು. ಬಾಸುಮತಿ ಅಕ್ಕಿಯ ಸುವಾಸನೆ ಬರ್ತಾ ಇದೆ. ಆಯ್ತು, ಈಗ ಅಪ್ಪ ಮಾಡ. ಹಾಂ, ನೀರು ಬೇಕಾ? ಬೇಸಂತ ಅಕ್ಕಿನ ಇದೀವಿ, ನೀರಿಂದ ಅನ್ನ ಬೇರೆ ಮಾಡ್ಕೊಳ್ತಾ ಇದೀವಿ. ಹೌದು. ಬಟ್ ನಾವು ಅವಾಗಿಂದ ಸಾಕು ಇದೇ ಫಸ್ಟ್ ಸಾಲ್ಟ್ ಹಾಕ್ತಾ ಇರೋದು. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನಾನು. ನಾವದೇ ಅನ್ಕೊಳ್ತಾ ಇದ್ವಿ, ಏನು ಮನೇಲಿ ಮಾಡಿದ್ರೆ ಅನ್ನ ಎಲ್ಲ ಮುದ್ದೆ ಆಗ್ಬಿಡುತ್ತಲ್ಲ, ಇಷ್ಟೊಂದು ಬಿಡಿಯಾಗಿ ನಾವು ಮಾಡಕ್ಕೆ ಆಗೋದಿಲ್ವಲ್ಲ ಬಿರಿಯಾನಿ ಅನ್ಕೊಳ್ತಾ ಇದ್ವಿ. ಇವಾಗ ಗೊತ್ತಾಗ್ತಿದೆ ಸೀಕ್ರೆಟ್ ಆಫ್ ದಿ ಬಿರಿಯಾನಿ ಏನು ಅಂತ. ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ಬಿಸಿ ಆಗಿದ ತಕ್ಷಣ ಸೋಸ್ಕೊಂಡ್ಬಿಡ್ಬೇಕು. ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಗಂಜಿ ಆಗ್ಬಿಡುತ್ತೆ, ಮುದ್ದೆ ಆಗ್ಬಿಡುತ್ತೆ. ಮುದ್ದೆ ಆಗ್ಬಿಡುತ್ತೆ. ಇದಾಗಿದೆ ಈಗ. ಓಕೆ, ಒಂದ್ ಕಡೆ ತರಕಾರಿನೆಲ್ಲ ತುಂಬಾ ಚೆನ್ನಾಗಿ ಎಲ್ಲಾ ತರದ ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಂಡಿದೀವಿ. ಇನ್ನೊಂದ್ ಕಡೆ ಈರುಳ್ಳಿನ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದೀವಿ. ಒಂದ್ ಕಡೆ ಅನ್ನ ರೆಡಿ ಆಗಿದೆ, ಅನ್ನನ ಬಸ್ಕೊಂಡಿದೀವಿ. ತುಂಬಾ ಸಖತ್ತಾಗಿರೋ, ತುಂಬಾ ರುಚಿಯಾಗಿ ವಾಸನೆ ಬರ್ತಾ ಇದೆ. ನಮ್ಮ ಬಾಸುಮತಿ ರೈಸ್ನ ಹಾಕಿ ಗಂಜಿನ ಸುರಿದ ತಕ್ಷಣ ಇಷ್ಟಿಷ್ಟುದ ಅನ್ನ ಕಾಣ್ತಾ ಇದೆ. ಇಷ್ಟು ರೆಡಿ ಆಗಿದೆ. ಮುಂದೆ ಏನ್ ಮಾಡ್ತಾರೆ ಆನಂದ್ ಗೊತ್ತಿಲ್ಲ. ಆನಂದ್, ಮುಂದೆ ಒಂದು ಕುಕ್ಕರ್ ಕೊಡಿ. ಕುಕ್ಕರ್ ಬೇಕಾ? ಸೈಡ್ಗೆ ತುಪ್ಪ ಹಚ್ಕೊಂಬಿಡೋಣ. ತುಪ್ಪನ ಯಾವ್ದಕ್ರಿ? ಯಾಕಂದ್ರೆ ನಾವು ದಮ್ ಮಾಡ್ತೀವಲ್ಲ, ಏನಾಗತ್ತೆ ಮಸಾಲ ಅಂಟ್ಕೊಂಡ್ಬಿಡುತ್ತೆ ಕೆಳಗಡೆ. ಹೌದಾ? ಸೊ ಗ್ರೀಸ್ ಮಾಡ್ಕೊಂಡ್ರೆ ಅದೇನಾಗುತ್ತೆ, ನೀಟಾಗಿ ತೆಗಿಬಹುದು. ಮಾಡಿ 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 ಇವೆಲ್ಲ ನಮ್ಗೆ ಗೊತ್ತಿಲ್ಲ, ಮಾಡ್ರಿ. ಕುಕ್ಕರ್ಗೆ ತುಪ್ಪ ಮೆತ್ತದ ಯಾರಿಗಾರ ಗೊತ್ತಿತ್ತಾ? ನೆಕ್ಸ್ಟ್ ಏನಂದ್ರೆ ಮಸಾಲ ಇದಲ್ಲ, ಹೌದು, ಒಂದು ಸ್ವಲ್ಪ ಹಾಕು. ಓ, ಫಸ್ಟ್ ಮಸಾಲ ನಾವೇನು ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕ್ತಾ ಇದೀವಲ್ಲ. ನೆಕ್ಸ್ಟ್ ರೈಸ್. ಓಹೋ ಓಹೋ, ವೆಜಿಟೇಬಲ್ ಲೇಯರ್ ಬಿರಿಯಾನಿ ಅಂದ್ರೆ ಇದೇನಾ? ಒಂದು ಸ್ವಲ್ಪ ಮೊಸರು. ಮೊಸರು ಹಾಕ್ತಾ ಇದ್ದೀರಾ? ಹಾಂ, ಜಸ್ಟ್ ಹಿಂಗೆ ಡ್ರಿಸಲ್ ಮಾಡೋದು. ಸ್ವಲ್ಪ ತುಪ್ಪ, ಆಮೇಲೆ ಪುದೀನ ಸೊಪ್ಪು, ಇದು ಕರೆದಿರುವಂತ ಈರುಳ್ಳಿ. ಇವಾಗ ಏನ್ ಮಾಡ್ಬೋದು ಅಂದ್ರೆ ಕಲರ್ ಇದೆಲ್ಲ, ಹೌದು, ಸಾಫ್ರಾನ್ ಸ್ವಲ್ಪ ನೀರ್ಗೆ ಹಾಕೊಬೋದು. ಕಲರ್ ಬೇಕು ಅಂತ. ಕಲರ್ ಬೇಕು ಅನ್ನೋರು ಇಲ್ಲ, ಕಲರ್ ಬೇಕು ಕೇಸರಿನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಕೇಸರಿ ಹಾಕಿದ್ರೆ ಕೇಸರಿ ಕಲರ್ ಬರುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಮಸಾಲ ಅಂದ್ರೆ ಎರಡನೇ ಲೇಯರ್ ತಿರ್ಗಾ ನಾವು ತರಕಾರಿಗಳನ್ನ ಹಾಕ್ತಾ ಇದೀವಿ. ಮತ್ತೆ ರೈಸ್, ತರಕಾರಿ ನಂತರ ರೈಸ್ ಹಾಕ್ತಿವಿ. ಮತ್ತೆ ಸೇಮ್ ಪ್ರೋಸೆಸ್. ರೈಸ್ ಆದ್ಮೇಲೆ ಮೊಸರು, ತುಪ್ಪ, ಪುದೀನ ದಮ್ ಮಾಡಿ ಒಂದು 10 ನಿಮಿಷ ಅದನ್ನ ದಮ್ ಮಾಡ್ತೀವಾ? ಹೌದು, ಯಾಕಂದ್ರೆ ಇವಾಗ ನಾವು ಮಸಾಲ ಎಲ್ಲ ಹಾಕಿರ್ತೀವಲ್ಲ, ಹೌದು, ರೈಸ್ಗೆಲ್ಲ ಹೊಂದ್ಕೊಬೇಕು ಮಸಾಲ ಮತ್ತೆ ಕರ್ಡು. ದಮ್ ಮಾಡೋದು ಅಂದ್ರೆ ಕುಕ್ಕರ್ ಕೂಗಿಸ್ಬೋದಾ? ಕೂಗಿಸ್ಬಾರ್ದು, ಲೋ ಫ್ಲೇಮ್ ಅಲ್ಲಿ ಮೇಲೆ ಟಾಪ್ ಕವರ್ ಮಾಡಿ
ಸಖತ್ತಾಗಿ ಒಳಗಡೆ ಬೆಂದಿದೆ ಅಂತ ಕಾಣ್ತಾ ಇದೆ. ಆನಂದ್, ರೆಡಿ ಆಯ್ತಾ ಬಿರಿಯಾನಿ? ರೆಡಿ ಆಗಿದೆ. ರೆಡಿನಾ? ಮಾಡೋಣ. ಓಪನ್ ಮಾಡೋಣ. ಇಷ್ಟೊಂದು ಕಷ್ಟಪಟ್ಟು ಮಾಡಿದೀವ್ರಿ. ಒಂದು ಸ್ಪೂನಲ್ಲಿ ಓಕೆ, ಸೈಡಿಂದ ಮಿಕ್ಸ್ ಮಾಡ್ಕೊಂಡು. ಸ್ವಲ್ಪ ವೈಟ್ ಆಗಿರುತ್ತೆ, ಸ್ವಲ್ಪ ಕಲರ್ ಎಲ್ಲ ಮುದ್ದೆಲ್ಲ ಸಿಗ್ತಾ ಇರುತ್ತೆ. ಇಷ್ಟಿಷ್ಟುದ ಅಕ್ಕಿ ಮಾಡಕ್ಕೆ ಆಗಲ್ರಿ. ನಾವೊಂದು ಬೇರೆ ಟ್ರೈ ಮಾಡ್ಬಿಟ್ಟಿದೀವಿ ಮುರಳಿ ಅವರೇ. ಒಂದ್ಸರಿ ನಮ್ಮಲ್ಲಿ ಎಷ್ಟು ರೂಪಾಯಿ, 150 ರೂಪಾಯಿ ಕೆಜಿ ಅಕ್ಕಿ ತಂದ್ರೂ ಎಲ್ಲ ಮುರಿದಂಗೆ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಇವತ್ತಂತೂ ಮಾಡೋ ಪ್ರೊಸೀಜರ್ನ ನೋಡ್ಕೊಂಡಿದ್ದಾರೆ. ಅನ್ನ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು, ಅನ್ನಕ್ಕೆ ಏನ್ ಹಾಕ್ಬೇಕು, ಅನ್ನ ಬಸಿಬೇಕಾ ಬಸಿಬಾರ್ದಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅಕ್ಕಿ ಎಷ್ಟು ಉದ್ದ ಇರುತ್ತೆ ಅಂತೇಳಿ. ಮುರಳಿ ಅವರೇ, ವೆಜಿಟೇಬಲ್ ಲೇಯರ್ ಬಿರಿಯಾನಿ ರೆಡಿ ಆಗಿದೆ. ತಿಂದು ನೋಡಿ ಹೇಗೆ ಟೇಸ್ಟ್. ತಿನ್ಲೇಬೇಕ್ರಿ. ಇಷ್ಟೊಂದು ಸಖತ್ತಾಗಿ ಕೊಟ್ಟಿದ್ದೀರಾ ಅಂದ್ರೆ ತಿಂದೆ ಬಿಡಕ್ಕಾಗತ್ತೆ. ಅದು ಎಷ್ಟೋ ತನಕ ಕಾದಿದೀವಿ, ಎಷ್ಟು ತುಪ್ಪ ಹಾಕಿದೀವಿ, ಎಷ್ಟು ಮೂರ್ ಒಲೆ ಹತ್ತಿಸ್ಕೊಂಡು ಬೇಯಿಸಿರೋಂಥದ್ದು ಇದು. ಓಕೆ, ತಾಳಿ 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 ತಿನ್ ಖಾಲಿ ಮಾಡ್ಬಿಟ್ರೆ ನೋಡೋದಿರ್ಲಿ, ಕಾಣೋದಕ್ಕೂ ಒಂದು ಅಗಲು ಅನ್ನ ಸಿಗೋದಿಲ್ಲ. ಫಸ್ಟ್ ನೋಡ್ಕೊಳ್ಳಿ ನೀವು. ವೆಜಿಟಬಲ್ ಲೇಯರ್ಡ್ ಬಿರಿಯಾನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಸಣ್ಣ ಬಾಣಲಿಗೆ ಎಣ್ಣೆಯನ್ನು ಹಾಕಿ ದಪ್ಪಗೆ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗೆ ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳಿ. ಒಂದು ಪಾತ್ರೆಗೆ ನೀರನ್ನು ಹಾಕಿ ನೀರು ಬಿಸಿಯಾದ ನಂತರ ನೆನೆಸಿದ ಬಾಸುಮತಿ ಅಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ತುಪ್ಪ, ಉಪ್ಪು, ಹಸಿರುಮೆಣಸಿನಕಾಯಿ ಹಾಕಿ ಒಂದು ತಟ್ಟೆಯನ್ನು ಮುಚ್ಚಿ ಬೇಯಲು ಬಿಡಿ. ಅನ್ನ ಬೆಂದ ನಂತರ ನೀರನ್ನು ಬಸಿದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಎಲ್ಲವನ್ನೂ ಹಾಕಿ ಫ್ರೈ ಮಾಡಿ. ನಂತರ ಕಾಲಿಫ್ಲವರ್, ಕ್ಯಾರೆಟ್, ಬೀನ್ಸ್, ಸ್ವಲ್ಪ ನೀರು ಹಾಕಿ ತರಕಾರಿ ಬೇಯಲು ಬಿಡಿ. ಆಮೇಲೆ ಸ್ವಲ್ಪ ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಕುಕ್ಕರ್ಗೆ ತುಪ್ಪವನ್ನು ಸವರಿ ಅದರೊಳಗೆ ಮೊದಲಿಗೆ ಫ್ರೈ ಮಾಡಿದ ಮಸಾಲ, ಅನ್ನ, ಮೊಸರು, ತುಪ್ಪ, ಪುದೀನ ಎಲೆ, ಹುರಿದ ಈರುಳ್ಳಿ ಹೀಗೆ ಎಲ್ಲವನ್ನು ಒಂದರ ಮೇಲೆ ಒಂದರಂತೆ ಹಾಕಿ ಸಣ್ಣ ಉರಿಯಲ್ಲಿ 10 ನಿಮಿಷ ಬೇಯಿಸಿ. ಈಗ ತಯಾರಾದ ವೆಜಿಟಬಲ್ ಲೇಯರ್ಡ್ ಬಿರಿಯಾನಿಯನ್ನು ಪ್ರೀತಿಯಿಂದ ಬಡಿಸಿ. ಆ ಈರುಳ್ಳಿ ಕರೆದಿದೀವಲ್ಲ, ಆ ವಾಸನೆ ಬಿಡ್ತಾನೆ ಇಲ್ಲ ರೀ ಮೂಗ್ಗೆ. ಆನಂದ್, ಓಕೆ, ಶುರು ಮಾಡ್ಲಾ? ಶುರು ಮಾಡಿ ಸರ್. ಮಾಡ್ಲೇನ್ರಿ? ಮಾಡಿ ಮಾಡಿ. ಚೆನ್ನಾಗಿದ್ದೀರಿ ಆನಂದ್, ಸಕ್ಕತ್ತಾಗಿದ್ದೀರಿ. ಲೈಕ್ ಮಸಾಲ, ಈರುಳ್ಳಿ, ತುಪ್ಪ, ಮೊಸರು ಎಲ್ಲ ಸಿಗ್ತದೆ. ಫಟಾಫಟ್ ಅಡುಗೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋದನ್ನ ಮಾಡ್ಕೊಂಡು ತೋರಿಸ್ಬೇಕು ಅಂತಾನೆ ಡಿಸೈಡ್ ಮಾಡ್ಬಿಟ್ಟಿದೀವಿ. ಏನ್ ಮಾಡಿ ತೋರಿಸ್ತೀರಪ್ಪ ಅಂತ ನೀವು ಕೇಳ್ಬೇಡಿ, ಅದನ್ನ ಹೇಳಕ್ಕೆ ಆನಂದ್ ಬಂದಿದ್ದಾರೆ. ಆನಂದ್, ಏನಪ್ಪ ಇವತ್ತು ಫಟಾಫಟ್ ಅಡುಗೆನಲ್ಲಿ? ಆಲೂ ಟಿಕ್ಕಿ ಮಾಡ್ತೀವಿ. ಆಲೂ ಟಿಕ್ಕಿ? ಹೌದು. ಆಲೂ ಟಿಕ್ಕಿ, ಆಲೂ ಟಿಕ್ಕಿ, ಆಲೂ ಟಿಕ್ಕಿ, ಆಲೂ ಟಿಕ್ಕಿ. ಓಕೆ, ಆಲೂ ಟಿಕ್ಕಿ ಮಾಡಬೇಕು ಅಂದ್ರೆ ಏನೇನ್ ಬೇಕು? ಆಲೂ ಟಿಕ್ಕಿ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಬಟಾಣಿ, ಓಟ್ಸ್, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್, ಬ್ರೆಡ್, ಈರುಳ್ಳಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಗೂ ಎಣ್ಣೆ. ಓಹೋ, ಏನ್ರಿ ಇಷ್ಟೊಂದು ಹಾಕಿದ್ರೆ ಸಖತ್ತಾಗಿರುತ್ತೆ. ಫಟಾಫಟ್ ಅಂತ ಮಾಡ್ಬೋದಾ? ಮಾಡ್ಬೋದು. ಮತ್ತೆ ಇನ್ಯಾಕ್ ತಡ, ಬೇಗ ನೋಡ್ಕೊಳ್ಳಿ. ಫಟಾಫಟ್ ಅಂತ ಮಾಡ್ತಾ ಇದೀವಿ. ಏನಿದೆ ಹೆಸರು? ಆಲೂ ಟಿಕ್ಕಿ. ಆಲೂ ಟಿಕ್ಕಿ ಕೇಳಿದಿರ ಹೆಸರಲ್ವಾ? ಹೌದ್ರಿ, ಎಲ್ಲೋ ಕೇಳಿದೀನಿ ಆಲೂ ಟಿಕ್ಕಿ ಅಂತ. ಅದೇ ಆಲೂ ಟಿಕ್ಕಿನೇ ನಾವು ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಒಗಂಡಬ್ಬಿ ಕಾರ್ಯಕ್ರಮದಲ್ಲಿ ಫಟಾಫಟ್ ಸುತ್ತನಲ್ಲಿ. ಓಕೆ, ಏನ್ ಬೇಕು ನಿಮ್ಗೆ ಇವಾಗ? ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಕೊಡ್ತಾ ಇದೀನಿ, ತಗೊಳ್ಳಿ ಸರ್. ಫಸ್ಟ್ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳ್ಳೋಣ. ಮಾಡಿ ಸರ್. ಬೇಯಿಸಿರುವಂತ ಆಲೂಗಡ್ಡೆ? ಹೌದು. ಪೂರ್ತಿಯಾಗಿ ಬೆಂದಿರುವಂತ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ತಾ ಮ್ಯಾಶ್ ಇದೀವಿ. ಮಾಡ್ಕೊಂಡು. ಸ್ಮ್ಯಾಶರ್ ಬೇಕಾ? ಬೇಡ ಬೇಡ, ಕೈನಲ್ಲೇ ಮಾಡ್ಕೊಳ್ತಾ ಇದ್ದೀರಾ? ಬಟಾಣಿ ಇದೆಲ್ಲ, ಹಸಿ ಬಟಾಣಿ? ಹಸಿ ಇಲ್ಲ, ಬೆಂದಿರೋ ಬಟಾಣಿ. ಬೇಯಿಸಿದೀವ ಬಟಾಣಿನ? ಓಕೆ. ಆಲೂ ಟಿಕ್ಕಿ. ಆಲೂ ಟಿಕ್ಕಿ ಅಂದ ತಕ್ಷಣ ಏನೋ ಹಾಕ್ತೀರಾ ಅನ್ಕೊಂಡಿದ್ದೀರಾ. ನೋಡಿ ಏನೇನ್ ಮಿಕ್ಸ್ ಮಾಡ್ತಾ ಇದೀವಿ. ಬೆಂದಿರುವಂತ ಆಲೂಗಡ್ಡೆಗೆ ಬೆಂದಿರುವಂತ ಬಟಾಣಿನ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡ್ತಾ ಇದಾರೆ. ಆಮೇಲೆ ಓಟ್ಸ್ ಹಾಕ್ತಿರ್ತೀವಿ. ಓಟ್ಸು ಮತ್ತೆ ಬೈಂಡಿಂಗ್ ಏಜೆಂಟ್ ತರನೇ. ಅದೇ ನಿಮ್ಗೆ ಗೊತ್ತಾಗಲ್ಲ ಓಟ್ಸ್ ಇರುತ್ತೆ ಅಂತ. ಓಹೋ, ಓಕೆ. ಓಟ್ಸು ಹಾಕಿರೋದು ಯಾರಿಗೂ ಗೊತ್ತಾಗಲ್ಲ, ಬಟ್ ಬೈಂಡಿಂಗ್ ಏಜೆಂಟ್ ಕೆಲಸ ಮಾಡುತ್ತೆ. ಹೌದು. ಬ್ರೆಡ್ಸು ಅದಕ್ಕೆಂತಾನೆ ಹಾಕೋದು. ಒಂದೆರಡು ಬ್ರೆಡ್ ತಗೊಂತೀವಿ.
ಮಾಮೂಲಿ ಬ್ರೆಡ್ ಅಲ್ವಾ ಇದು? ಹೌದು. ಈ ಒಂದು ಬೌಲಲ್ಲಿ ನೀರು ಸೋಕ್ ಮಾಡಿ. ನೀರು ಎಷ್ಟು ಹಾಕ್ಲಿ? ಸ್ವಲ್ಪ ನೀರು ಸಾಕು. ಏನಕ್ಕೆ ಅದಂಗೆ? ಇವೆಲ್ಲ ಗೊತ್ತಿಲ್ಲ ನಮ್ಗೆ. ಬ್ರೆಡ್ ಏನ್ ಮೇನ್ ಸೋರ್ಸು ಮೈದಾ ಹಿಟ್ಟು. ಮೈದಾ ಹಿಟ್ಟು. ಅದಕ್ಕೆ ಇದೆಲ್ಲ ಬೈಂಡಿಂಗ್ ಏಜೆಂಟ್ ಇದಕ್ಕೆ. ಆಲೂಗಡ್ಡೆಗೆ ಟಿಕ್ಕಿ ಯಾಕಂದ್ರೆ ಹೊಡೆದೋಗ್ಬಾರ್ದು, ಗಟ್ಟಿ ಇರುತ್ತೆ. ನೋಡಿ ಆಲೂಗಡ್ಡೆ ತುಂಬಾ ನೀರಿನ ಅಂಶ ಇರುತ್ತೆ. ಸ್ವಲ್ಪ ಸಾಲ್ಟ್ ಹಾಕೋಣ. ಆಮೇಲೆ ಧನಿಯಾ ಪುಡಿ, ಚಿಲ್ಲಿ ಪೌಡರು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದಲ್ಲ? ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಸಪ್ಪೆ ಇರೋದ್ರಿಂದ ಖಾರ ಇದ್ರೆ ಚೆನ್ನಾಗಿರ್ಬೋದು ಅನ್ಕೊಂಡಿದ್ದೀನಿ. ಹೌದೌದು. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಲೂ ಟಿಕ್ಕಿ ರೆಡಿ ಆಗ್ತದೆ. ಮನೇಲೆ ಸಿಗುವಂತ ಎಲ್ಲ. ಆಮೇಲೆ ಕಾರ್ನ್ಫ್ಲವರ್ ಸ್ವಲ್ಪ ನೀರಲ್ಲಿ ಸೋಕ್ ಮಾಡ್ಕೊಂಡು. ಏನಿದು? ಕಾರ್ನ್ಫ್ಲವರ್ ನೀರ್ ಬೇಕಾ? ಕಾರ್ನ್ಫ್ಲವರ್ ಸಹ ಬೈಂಡಿಂಗ್ಗೋಸ್ಕರ ನಿನ್ನ? ಇಲ್ಲ, ನಾವು ಬ್ರೆಡ್ ಕ್ರಮ್ ಜೊತೆ ಕೋಟ್ ಮಾಡ್ತೀವಲ್ಲ, ಅವಾಗ ಇದ್ರಲ್ಲಿ ಕಾರ್ನ್ಫ್ಲವರ್ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ ಜೊತೆ ಕೋಟ್ ಆಗುತ್ತೆ. ಓಕೆ 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 ಓಕೆ. ಅದೇ ತಿನ್ಬೇಕಾದ್ರೆ ಕ್ರಿಸ್ಪಿನೆಸ್ ಇರುತ್ತೆ. ಆಲೂ ಟಿಕ್ಕಿ ಪಟಾಪಟ್ಟ ನಮ್ಮ ಅಡುಗೆನಲ್ಲಿ. ಮನೇಲಿ ಯಾರಾದ್ರು ಬಂದ್ರೆ, ಸ್ಕೂಲಿಂದ ಮಕ್ಕಳು ಬಂದ್ರೆ, ಸಾಯಂಕಾಲ ಟೀ ಟೈಮ್ಗೆ ಅಲ್ಲ 7:30 ವೇಳೆ ಏನೋ ತಿನ್ಬೇಕು ಅನಿಸ್ದಾಗ ಇದನ್ನ ಮಾಡ್ಕೊಂಡು ತಿನ್ಬೋದು. ಮಸ್ತಾಗಿರುತ್ತೆ. ಅದು ಸಾಯಂಕಾಲ ಮಳೆಗೆಳೆ ಬರೋ ಟೈಮಲ್ಲಿ ಇದಂತೂ ಇದು ತಿನ್ಬಿಟ್ರೆ ಅದ್ರ ಮಜಾನೇ ಬೇರೆ. ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಬಿಡೋಣ. ಯಾವ ಪ್ಯಾನ್ ಬೇಕು? ಸಣ್ಣ ಬೇಕಾ ದೊಡ್ಡದು ಬೇಕಾ? ಇದು ಬೇಕಾ? ಸಣ್ಣದು ಇದಾ? ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಡೀಪ್ ಫ್ರೈನಾ? ಇದನ್ನು ನೆನೆಸಿನ ಇಡ್ಬೇಕಾ? ಒಂದೇ ಸರಿ ಮಾಡಿ ಇದನ್ನ ಸ್ವಲ್ಪ ನೆನೆಸ್ಬೇಕು? ಆ ಥರ ಯೂಶಲಿ ಏನಂದ್ರೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ಗಟ್ಟಿ ಆಗ್ಬೇಕಂದ್ರೆ ಏನ್ ಮತ್ತೆ ಫ್ರೀಜಲ್ಲಿ ಇಟ್ಬಿಡ್ತೀವಿ ನಾವು. ಅವಾಗ ಏನ ಗಟ್ಟಿ ಆಗ ಸ್ವಲ್ಪ. ಓಹೋ, ಫ್ರಿಜ್ ಅಲ್ಲಿ ಇರ್ತೀವಿ. ಏನು ವರಿ ಮಾಡ್ಕೊಡಿ, ಕಲಿಸ್ಬೇಕಾದ್ರೆ ಸ್ವಲ್ಪ ನೀರ್ ತರ ಆಗೋಯ್ತು ಅಂದ್ರೆ ಫ್ರಿಜ್ ರೆಡಿ ಗಟ್ಟಿ ಆಗುತ್ತೆ. ಆಮೇಲೆ ಮಾಡಿ ಈ ತರ ಶೇಪ್ ಇರಬೇಕು. ಹೌದ್ರಿ, ಕರೆಕ್ಟ್ ಸೈಜ್ ಮಾಡಿದೀರಾ ನೀವು? ಎಡ್ಜಸ್ ಎಲ್ಲ ಕಾಟ್ ಆಗಿದೆ. ಅಷ್ಟಿಲ್ದೆ ಯುಕೆಗೆ ಹೋಗ್ತೀರಾ? ಮಾಡಿ 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 ಮಾಡಿ. ಏನ್ ಮಾಡ್ತೀರಾ ನಂದು ಇವಾಗ? ಬ್ರೆಡ್ ಕ್ರಮ್ಸ್ ಇದೆಲ್ಲ, ಬ್ರೆಡ್ ಕ್ರಮ್ಸ್ ಸಿಗುತ್ತಾ? ಬೇಕರಿ ಸಿಗುತ್ತಲ್ವಾ? ಅದು ಸಿಗುತ್ತೆ. ಇವಾಗ ಮಾಲ್ಸ ಸಿಗತ್ತಪ್ಪ. ಲೈಕ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸಿಕ್ಕಿಲ್ಲ ಅಂದ್ರೆ ಬ್ರೆಡ್ ಇದೆಲ್ಲ ಟೋಸ್ಟ್ ಮಾಡ್ಕೊಬೇಕು ಫಸ್ಟ್. ಓಕೆ, ಟೋಸ್ಟ್ ಮಾಡ್ಕೊಂಡು ಪೌಡರ್ ಅಥವಾ ರಸಕ್ಕೆ ಪೌಡರ್ ಮಾಡ್ಕೊಂಡ್ರು ಆಯ್ತಾ? ರಸ್ಕ್ ಸಿಗತ್ತಲ್ಲ? ಹೌದು, ರಸ್ನ ತಗೊಂಡು ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿದ್ರೆ ಬ್ರೆಡ್ ಕ್ರಮ್ಸ್ ಆಗುತ್ತೆ. ಟಿಕ್ಕಿನ ಫಸ್ಟ್ ಕಾರ್ನ್ಫ್ಲೋರ್ ಇದೆಲ್ಲ, ಇದನ್ನ ಕಾರ್ನ್ಫ್ಲೋರ್ ಮಿಲ್ಕ್ ಅಂತ ಕರಿತೀವಿ ನಾವು. ನೀರು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಕಾರ್ನ್ಫ್ಲೋರ್ಗೆ ನೀರು ಮಿಕ್ಸ್ ಮಾಡಿದ್ರಿಂದ ಕಾರ್ನ್ಫ್ಲೋರ್ ಮಿಲ್ಕ್ ಆಗೋಯ್ತು. ಸ್ವಲ್ಪ ಜಸ್ಟ್ ಒದ್ದೆ ಮಾಡ್ಕೊಂಡು ಕ್ರಮ್ಸ್ ಜೊತೆ ಕೋಟ್ ಮಾಡಕ್ಕೆ ನಾವು. ಅಂದ್ರೆ ನೀವು ಸಹ ಇದನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಇಷ್ಟು ದಪ್ಪ ಟಿಕ್ಕಿ, ಇಷ್ಟು ನೀಟಾಗಿ ಟಿಕ್ಕಿ ನೀವು ಮಾಡ್ಕೋಬೇಕು ಅಂದ್ರೆ ಸಾಕಷ್ಟು ಹಣನ ವ್ಯಯ ಮಾಡಬೇಕಾಗುತ್ತೆ. ಆದರೆ ನಿಮ್ಮಲ್ಲೇ ಮಾಡ್ಕೊಂಡು ತಿಂದರೆ ಎಲ್ಲರೂ ರುಚಿಯಾಗಿ ಹೊಟ್ಟೆ ತುಂಬುವಷ್ಟು ತಿನ್ಬೋದು ಟಿಕ್ಕಿನ. ಸಖತ್ತಾಗಿ ಆಲೂಗಡ್ಡೆ ಮೊದಲೇ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋಬೇಕಾಗಿಲ್ಲ. ಸಖತ್ತಾಗಿ ಟಿಕ್ಕಿ ಆಗ್ತದೆ. ಟಿಕ್ಕಿ ತಿನ್ಬಿಡೋದೇ ಇನ್ನ ರೆಡಿ ಆಗೋಯ್ತು. ಫಟಾಫಟ್ ಅಡುಗೆನಲ್ಲಿ ಆನಂದ್ ಅವರು ಸೂಪರ್ ಆಗಿ ಒಳ್ಳೆ ಸೈಜ್ ಆಗಿರೋದು ಒಂದು ಟಿಕ್ಕಿ ಮಾಡಿದ್ದಾರೆ. ನೋಡಿ ಆ ಟಿಕ್ಕಿ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ ಕಲರ್ ಬ್ರೌನ್ ಆಗಿ ಬಂದ್ಬಿಟ್ಟಿದೆ. ಇನ್ನೇನು ಮೇ ಬಿ ಇನ್ನೊಂದು 1 ನಿಮಿಷನ 60 ಸೆಕೆಂಡ್ ನಂಗೆ ಕೈಗೆ ಬರುತ್ತೆ. ಕೈಗೆ ಬಂದ ತಕ್ಷಣ ರುಚಿ ನಿಮ್ಗೆ ಹೇಳ್ತೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ತಿಳಿಸ್ತಾ ಇದ್ದೀನಿ. ಆನಂದ್ ಇನ್ನೊಂದು ಆಗಿದೆ ನೋಡಿ, ಆಗಿದೆಯಲ್ಲ? ಅದೊಂದು 2 ಆಗಿದೆ, ಕಲರ್ ಚೇಂಜ್ ಆಯ್ತು. ಈ ಹೊಸ ಅಡುಗೆ ಎಲ್ಲ ಹೆಂಗಪ್ಪ ಟ್ರೈ ಮಾಡ್ತೀರಾ ಆನಂದ್ ನೀವು? ಮನೇಲಿ ಒಂದ್ಸಲ ಬುಕ್ಸ್ ಇರುತ್ತಲ್ಲ, ಬುಕ್ಕಲ್ಲಿ ಕಷ್ಟ ಆಗುತ್ತೆ ಅಂದಾಗ ಓಟ್ಸ್ ಯೂಸ್ ಮಾಡ್ತೀವಿ. ಆ ಥರ ಏನೇನು ಪ್ರಕಾರ ಯಾವ ಇಂಗ್ರೀಡಿಯೆಂಟ್ಸ್ ಬಂದು ಏನೇನಕ್ಕೆ ಯೂಸ್ ಆಗುತ್ತೋ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ತೀರಾ? ಇದೆಲ್ಲ ಸೈನ್ಸ್ ಇದೆ ಆಕ್ಚುಲಿ. ಕುಕಿಂಗ್, ಬೇಕಿಂಗ್ ಇದೆಲ್ಲ ಸೈನ್ಸ್. ಬೇಕಿಂಗ್ ಅಂದ್ರೆ ನಾವು ಬ್ರೆಡ್ಸ್ ಮಾಡ್ತೀವಿ, ಎಲ್ಲರಿಗೂ ಗೊತ್ತಿದೆ. ಹೆಂಗ ಬೇಕರಿಗೆ ಹೋದ್ರೆ ಒಳ್ಳೆ ಬ್ರೆಡ್ ಸಿಗುತ್ತೆ. ಹೌದು. ಮತ್ತೆ ಅವ್ರಿಗೆ ಗೊತ್ತಿಲ್ಲ ಏನ್ ಲೈಕ್ ಈಸ್ಟ್ ಏನಕ್ಕೆ ಹಾಕ್ತಿವಿ, ಶುಗರ್ ಏನಕ್ಕೆ ಹಾಕ್ತಿವಿ, ಸಾಲ್ಟ್ ಏನಕ್ಕೆ ಹಾಕ್ತಿವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಸೈನ್ಸ್ ಗೊತ್ತಿರಲ್ಲ. ಅವ್ರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ನಮ್ಗಿಂತ ಚೆನ್ನಾಗಿ ಮಾಡ್ತಾರೆ ಅವರು. ಓಕೆ, ಬಟ್ ಅವ್ರಿಗೆ ಸೈನ್ಸ್ ಗೊತ್ತಿರಲ್ಲ.
ನಾವೇನಂದ್ರೆ ಲೈಕ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ. ಇವಾಗ ಶುಗರ್ ಏನಕ್ಕೆ ಹಾಕ್ತೀವಿ ಅಂದ್ರೆ ಓಕೆ. ಈಸ್ಟ್ಗೆ ಅದೊಂದು ಫುಡ್ ತರ ಆಗುತ್ತೆ. ಮುರಳಿಯವರೇ, ಬಿಸಿ ಬಿಸಿ ಆಗಿದೆ, ಆಲೂ ಟಿಕ್ಕಿ ರೆಡಿ ಆಗಿದೆ, ಫ್ರೈ ಮಾಡಿ. ಬಿಸಿ ಬಿಸಿ ಆಲೂ ಟಿಕ್ಕಿ ನಾನು ಅನ್ಕೊಂಡಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿ ಹೆಂಗಿದೆ ಅಂತ ಗೊತ್ತಿಲ್ಲ, ರುಚಿ ನೋಡ್ಬಿಟ್ಟು ನಿಮಗೆ ತಿಳಿಸ್ತೀನಿ. ರುಚಿ ನೋಡೋದಕ್ಕಿಂತ ಮೊದಲು ಇಷ್ಟೊಂದು ದಪ್ಪವಾಗಿ, ಇಷ್ಟೊಂದು ಸುಂದರವಾಗಿ, ಇಷ್ಟೊಂದು ಸುವಾಸನೆ ಬರತಕ್ಕಂಥ ಟಿಕ್ಕಿನ ಯಾವ ರೀತಿ ಮಾಡಿದ್ರು, ಮಾಡಿದ್ನ ನೋಡ್ಕೊಳ್ಳಿಲ್ವಲ್ಲ, ನಮ್ಮ ಮಕ್ಕಳಿಗೆ ಇದನ್ನ ಮಾಡಿ ತಿನ್ನಿಸ್ಬೇಕಾಯ್ತು. ಮುರಳಿ, ಇನ್ನೊಂದ್ಸರಿ ತೋರಿಸಿಪ್ಪ. ಆಲೂ ಟಿಕ್ಕಿ ಮಾಡುವ ವಿಧಾನ: ಒಂದು ಬಟ್ಟಲಿಗೆ ಬೇಯಿಸಿದ ಆಲೂಗೆಡ್ಡೆ ಹಾಕಿ ಸ್ಮ್ಯಾಶ್ ಮಾಡಿ. ಅದಕ್ಕೆ ಬೇಯಿಸಿದ ಬಟಾಣಿ, ಓಟ್ಸ್, ನೆನೆಸಿದ ಬ್ರೆಡ್, ಉಪ್ಪು, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ. ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಈಗ ಆಲೂ ಮಿಶ್ರಣವನ್ನು ತೆಗೆದುಕೊಂಡು ಕೈಯಲ್ಲಿ ಟಿಕ್ಕಿಯಂತೆ ಮಾಡಿ ಅದನ್ನು ಕಾರ್ನ್ಫ್ಲೋರ್ನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಎರಡೂ ಕಡೆ ಕರಿಯಿರಿ. ಈಗ ರುಚಿ ರುಚಿಯಾದ ಗರಿಗರಿಯಾದ ಆಲೂ ಟಿಕ್ಕಿಯನ್ನು ಸಾಸ್ನೊಂದಿಗೆ ಸವಿಯಲು ಕೊಡಿ. ಆನಂದ್, ಧೈರ್ಯ ಟ್ರೈ ಮಾಡ್ಬಿಡ್ಲಾ? ಮಾಡಿ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ತಮ್ಮ ಹೆಸರು? ಹೇಮಲತಾ ರೇವಣ್ಣ ಅಂತ ಹೇಳಿ. ಹೇಮಲತಾ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೋಮ್ ಮೇಕರ್. ರೇವಣ್ಣ ಅವರು? ಎಲ್ಲಿದೆ ನಿಮ್ಮ ಮನೆ? ನಮ್ದು ಭಾಷಂ ಸರ್ಕಲ್, ರಾಜಾಜಿನಗರ್. ಭಾಷಂ ಸರ್ಕಲ್, ರಾಜಾಜಿನಗರ ಬಂದಿದ್ದೀರಾ. ನಮಗೆ ನಿಮ್ಮ ನಡಿಗೆ ಏನ್ ತೋರಿಸ್ತಾ ಇದ್ದೀರಾ? ನಾನು ಬೀಟ್ರೂಟ್ ಕೊಕೊನಟ್ ರವಾ ಲಡ್ಡು ತೋರಿಸ್ತಾ ಇದ್ದೀನಿ. ಬೀಟ್ರೂಟ್ ಕೋಕೋನಟ್ ರವಾ ಲಡ್ಡು ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್, ಮೀಡಿಯಂ ರವೆ, ತೆಂಗಿನಕಾಯಿ ತುರಿ, ಸಪ್ಪೆ ಖೋವಾ, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ, ಚೆರ್ರಿ, ಗೋಡಂಬಿ. ಮತ್ತೆ ಶುರು ಮಾಡಕ್ಕೆ ಏನ್ ಕೊಡ್ಲಿವ ನಿಮ್? ನಾನು ಈಗ ಒಂದು ನಂಗೆ ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್ ಸಣ್ಣದ್ ಬೇಕಾ ದೊಡ್ಡದು ಬೇಕಾ? ಸಣ್ಣದ್ ಸಾಕಾ? ಇಷ್ಟು ಸ್ವಲ್ಪ ತೆಂಗಿನ ತುರಿ ಸಣ್ಣದಿದ್ರೆ ನಮ್ಗೆ. ಎಷ್ಟು ತೆಂಗಿನ ತುರಿ ಹಾಕಿದ್ರೆ? ಇದು ಒಂದು ಬಟ್ಲು ಇದೆ. ಒಂದು ಬಟ್ಲು ತೆಂಗಿನ ತುರಿ ಹಾಕಿದ್ರೆ ಅಂದ್ರೆ ಸಮ ಪ್ರಮಾಣದಲ್ಲಿ ಹೌದು. ಮಿಕ್ಸಿ ಮಾಡ್ಕೊಂಡು ಆಗಿದೆ. ಪೂರ್ತಿಯಾಗಿ ಪುಡಿ ಮಾಡ್ಬಿಟ್ಟಿದ್ದೀರಾ? ಸ್ವಲ್ಪ ಪುಡಿ ಆದ್ರೆ ಸಾಕು, ಪೂರ್ತಿ ಆಗೋ ಅವಶ್ಯಕತೆ. ಬೌಲ್ಗೆ ಹಾಕೋಣ. ಎಲ್ಲ ಕಲಿಸ್ಬೇಕಾ ನೀವೇನಾದ್ರೂ? ಇಲ್ಲ, ಫ್ರೈ ಮಾಡ್ಕೋತೀನಿ ಮೊದಲು. ಸ್ವೀಟ್ಸ್ ಐಟಮ್ಗೆ ಸ್ವಲ್ಪ ತುಪ್ಪ ಮುಂದೆ ಇದ್ರೆ ರುಚಿ ಜಾಸ್ತಿ. ನಿಮ್ಗೇನೇನು ಹವ್ಯಾಸಗಳಿದೆ ಬೇರೆ? ನಾನು ನ್ಯೂಟ್ರಿಷನ್ ಕೋರ್ಸ್ ಮಾಡಿದ್ದೀನಿ. ಓಹೋ. ಸೊ ಹಾಗಾಗಿ ನ್ಯೂಟ್ರಿಷನ್ ಕೋರ್ಸ್ ಮಾಡ್ಬಿಟ್ಟು ಇಷ್ಟೊಂದು ತುಪ್ಪ ಆಗ್ತಾ ಇದ್ದೀರಾ ನಮಗೆ? ಇಲ್ಲ, ಚಿಲ್ಡ್ರನ್ಸ್ಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಇದ್ರು ಓಕೆ. ಇದು ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ. ನಾನು ರೆಸಿಪೀಸ್ನೆಲ್ಲ ಬರಿತೀನಿ ಮ್ಯಾಗಝೈನ್ಸ್ಗೆ. ಹೌದೇನು? ಹೌದು. ಇದು ನಿಮ್ದೇ ಓನ್ ರೆಸಿಪಿನಾ? ಹೌದು, ನನ್ನ ಓನ್ ರೆಸಿಪಿ. ಈ ತರ ಎಷ್ಟು ಓನ್ ರೆಸಿಪಿಗಳು ಮಾಡ್ಕೊಂಡಿದ್ದೀರಾ ನೀವು? ತುಂಬಾ ಮಾಡಿದ್ದೀನಿ. ತುಂಬಾ ಮಾಡಿದ್ದೀರಾ? ಓಹೋ. ಯಾವ ಬಿಡು ಸಿಕ್ತಾಗ ಮಾಡ್ತೀರಾ ಅಥವಾ ಏನು? ಟೈಮ್ ಮಾಡ್ಕೊಂಡು ಸರ್, ಇದು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೆಲ್ಪ್ ಆಫ್ ಮಾಡಿ. ಮತ್ತೆ ಇದಕ್ಕೆ ರವೆ ಹಾಕೊಂಡು ಹುರ್ಕೊಳ್ಳೋಣ. ತುಪ್ಪ ಇರೋದ್ರಿಂದ ಇನ್ನೇನು ಎಣ್ಣೆ ಹಾಕೋದು ಬೇಕಾಗಿಲ್ಲ? ಬೇಡ ಬೇಡ, ಇದೇ ತುಪ್ಪ ಸಾಕಾಗತ್ತೆ. ಈಗ ರವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಂ ಫ್ಲೇಮ್, ಯಾಕಂದ್ರೆ ಸೀದ್ ಹೋಗ್ಬಿಟ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಾಗಿದೆ, ಒಂದು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಕೋ, ತುಪ್ಪ ಇರೋದ್ರಿಂದ. ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಸ್ವಲ್ಪ ಹಾಕೋತೀನಿ. ತುಪ್ಪ ಹಾಕಿ ಏನ್ ಮಾಡ್ತೀರಾ ಈಗ? ಆಗ ಬೀಟ್ರೂಟ್ ಹುರ್ಕೋತೀನಿ ನಾನು ಸ್ವಲ್ಪ. ಹಸಿ ವಾಸನೆ ಹೋಗ್ಲಿಕ್ಕಾ? ಹೌದು. ಎಷ್ಟು ಬೀಟ್ರೂಟ್ ಇದು ಮೇಡಮ್? ಇದು ಒಂದು ಬೀಟ್ರೂಟ್. ಬೀಟ್ರೂಟ್ ಹಾಕ್ತಾ ಇದ್ದೀನಿ. ಬೀಟ್ರೂಟ್ ಹಾಕಿ ಲಾಡು ಮಾಡಿದ್ ನಾವು ಎಲ್ಲೂ ಕೇಳಿರಲಿಲ್ಲ. ಇಲ್ಲ, ಯೂಶುವಲಿ ಹಲ್ವಾ, ಕ್ಯಾರೆಟ್ ಹಾಕಿ ಮಾಡ್ತಾರೆ, ಇಲ್ಲ ಬೂದ್ಗುಂಬಳ ಹಾಕಿ ಮಾಡ್ತಾರೆ. ಇಲ್ಲ, ಬೀಟ್ರೂಟ್ ಹಲ್ವಾ, ಬೀಟ್ರೂಟ್ ಪರೋಟ ಅದೆಲ್ಲ ಇರೋದ್ರಿಂದ ಸ್ವಲ್ಪ ಚೇಂಜ್ ಇರ್ಲಿ ಅಂತ. ಇದಾಗಿದೆ, ತಗೊಂಡೋಣ. ಒಂದು ನಿಮಿಷ. ಅದಕ್ಕೆ ಹಾಕೊಳ್ತೀರಾ? ಇದಕ್ಕೆ ಹಾಕಿ. ಈಗ ಮತ್ತೆ ಇದೇ ಬಾಣ್ಲಿಕ್ಕೆ ಕಾಯಿ ತುರಿ. ತುಪ್ಪ ಏನ್ ಬೇಡ ಇದ್ರಲ್ಲೇ. ಬೇಡ ಬೇಡ, ಇದ್ರಲ್ಲೇ ಎಣ್ಣೆ ಅಂಶ ಚೆನ್ನಾಗಿರೋದ್ರಿಂದ ತುಪ್ಪ ಏನ್ ಬೇಡ. ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀನಿ.
ಇದೊಂದು 5 ನಿಮಿಷ ಹುರ್ಕೋಬೇಕಾ? ಸ್ವಲ್ಪ ಹುರ್ಕೊಂಡ್ರೆ ಅದು ಎಣ್ಣೆ ಅಂಶ ಎಲ್ಲ ಬಿಡತ್ತೆ. ಓಹೋ, ಇದಾಗಿದೆ. ಓಕೆ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ನಾನು. ಹಾಕೊಳ್ಳಿ. ಇದು ಮಕ್ಕಳಿಗೆ ಇದು ಕಾಮನ್ ಆಗಿ ಜಾಸ್ತಿ ಎನರ್ಜಿ ಬೇಕಾಗಿರೋದ್ರಿಂದ ಸ್ವಲ್ಪ ತುಪ್ಪ ಹಾಕಿದ್ರೆ ಏನು ತೊಂದರೆ ಇಲ್ಲ ಮಕ್ಕಳಿಗೋಸ್ಕರ. ಯಾಕಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಸರ್, ಇದಕ್ಕೆ ಮತ್ತೆ ನಾನು ಹುರಿದಿಟ್ಕೊಂಡಿರೋದೆಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಹಾಕೋತಾ ಇದ್ದೀನಿ. ಅಂದ್ರೆ ಏನು, ತೆಂಗಿನಕಾಯಿ ಹುರ್ಕೊಳ್ತಾ ಇದೀವಿ, ಜೊತೆಗೆ ಬೀಟ್ರೂಟ್ ಹಾಕ್ತಾ ಇದೀವಿ, ಮತ್ತೆ ರವೆನೂ ಹಾಕ್ತಾ ಇದೀವಿ. ಅದು ಕೆಳಗಡೆ ಇರುವಂತ ಗೋಡಂಬಿನೂ ಹಾಕ್ಬಿಡ್ತಾ ಇದೀವಿ. ಹೌದು, ಅಂದ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ತುಪ್ಪದಲ್ಲಿ ಹುರ್ಕೊಂಡಿದೀವಿ. ಹೌದೌದು. ವೆರಿ ಗುಡ್. ಅಂದ್ರೆ ಟಿಫನ್ ಮನೇಲಿ ಮಾಡಕ್ ಆಗಿಲ್ಲ ಅಂದ್ರೆ ಅರ್ಜೆಂಟ್ ಆಗಿ ಆ ಉಂಡೆ ಪಕ್ಕದಲ್ಲಿ ಇಟ್ಟು ಒಂದು ಗ್ಲಾಸ್ ಹಾಲು ಇಟ್ರೆ ಟಿಫನ್ ಮುಗಿತು ಅನ್ಕೋಬಹುದು. ಈಗ ಸಪ್ಪೆ ಕೋವಾ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ಮೆಲ್ಟ್ ಆಗ್ಬಿಡುತ್ತೆ ಬೇಗ. ಈಗ ಎಲ್ಲ ಹೊಂದ್ಕೊಂಡಿದೆ. ಸಕ್ಕರೆ ಹಾಕೋತೀನಿ. ಎಲ್ಲ ಸಮ ಪ್ರಮಾಣ. ಸಕ್ಕರೆ ಸ್ವಲ್ಪ ಕಡಿಮೆ ತಗೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ಅಲ್ಲ, ಸಪ್ಪೆ ಕೋವಾ ಮತ್ತೆ ಬೀಟ್ರೂಟ್ ಅಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ. ಈಗ ಸಕ್ಕರೆ ಹಾಕೋತಾ ಇದ್ದೀನಿ. ಇದಾಗಿದೆ, ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಆಗಿದೆ. ಈಗ ಏಲಕ್ಕಿ ಪುಡಿ ಹಾಕೋತೀನಿ. ಏಲಕ್ಕಿ ಪುಡಿ ಸ್ವಲ್ಪ ಹಾಕಿ. ಲಡ್ಡು ರೆಡಿ ಆಗ್ತಾ ಇದೆ. ಆಗಿದೆ. ಏನ್ ಮಾಡ್ಬೇಕು ಇವಾಗ ನೀವು? ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತೀರಾ? ಬಿಸಿ ಇದೆ. ಓಕೆ, ಹಾಕೊಳ್ಳಿ. ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಮಾಡ್ತೀವಿ. ಇದು ಉಂಡೆ ಕಟ್ಬೇಕು ಅನ್ಸುತ್ತಲ್ಲ? ಹೌದೌದು. ಕೈಗೆ ತುಪ್ಪ ಹಚ್ಕೊಂಡು. ಕೈಗೆ ತುಪ್ಪ, ಎಲ್ಲದಕ್ಕೂ ತುಪ್ಪ ಅಲ್ಲ ಇದು, ತುಪ್ಪಮಯ. ಇದು ಬಿಸಿ ಇದೆ, ಕೈಗೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡ್ಕೋತೀನಿ. ಮಾಡ್ಕೊಳ್ಳಿ. ಅದು ಅವಶ್ಯಕತೆ ಬಿದ್ರೆ ಹಾಲು ಹಾಕೊಂಡೋಣ. ಇದು ಬಿಸಿ ಇರೋದ್ರಿಂದ ಬೇಗ ಕಟ್ಬೋದು. ಎಷ್ಟು ದಪ್ಪ ಮಾಡ್ತೀರಾ ಲಾಡು? ಮಕ್ಕಳಿಗೆ ಚಿಕ್ಕದು, ದೊಡ್ಡವ್ರಿಗೆ ದೊಡ್ಡದು. ಇದೇನಾದ್ರೂ ಸ್ವಲ್ಪ ಡ್ರೈ ಆಯ್ತು ಅನ್ಸಿದ್ರೆ ಹಾಲು ಮಿಕ್ಸ್ ಮಾಡ್ಕೊಬೇಕಾ? ಹಾಲು ಸ್ವಲ್ಪ 1 ಸ್ಪೂನ್ 2 ಸ್ಪೂನ್ ಹಾಕೊಂಡು ನೀವು ಒತ್ತಿ ಕಟ್ಟಿದ್ರೆ ಬಿಡೋದಿಲ್ಲ. ಓಹೋ, ಅದೇ ಅನ್ಕೊಳ್ತಾ ಇದ್ದೆ, ಏನಪ್ಪಾ ಇನ್ನ ಹಾಲೇ ಕೊಡ್ಲಿಲ್ವಲ್ಲ, ಅಲ್ಲೇ ಇದೆ ಹಾಲು, ತಿರ್ಗಾ ಮಿಕ್ಸ್ ಮಾಡ್ತೀರಾ ಅನ್ಕೊಂಡಿದ್ದೆ ನಾನು. ಈಗ ಅಲಂಕಾರಕ್ಕೆ ಚೆರಿ ಇಡ್ತಾ ಇದ್ದೀನಿ. ಓಹೋ, ಇವಾಗೇನೋ ಲಾಡು ಶೇಪು ಅದೇನೋ ಬೇರೆ ತರನೇ ಕಾಣ್ತಾ ಇದೆ. ಇದು ಸ್ವಲ್ಪ ಮಾಡರ್ನ್ ಟಚ್ ಕೊಡ್ತಾ ಇದ್ದೀನಿ. ಮಾಡರ್ನ್ ಟಚ್ ಕೊಡ್ತಾ ಇದೆ. ಮುರಳಿ ಸರ್, ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳಿ. ಬೀಟ್ರೂಟ್ ಕೋಕೋನಟ್ ರವಾ ಲಡ್ಡು ಟೇಸ್ಟ್ ಮಾಡಿ. ಬೀಟ್ರೂಟ್ ಕೋಕೋನಟ್ ರವಾ ಲಡ್ಡು ರೆಡಿ ಆಗಿದೆ. ಎಲ್ಲಾ ತರ ಲಡ್ಡು ನೀವು ನೋಡಿದೀರಾ. ಲಡ್ಡು ಅಂದ ತಕ್ಷಣ, ಲಾಡು ಅಂದ ತಕ್ಷಣ ಜ್ಞಾಪಕ ಬರೋದು ತಿರುಪತಿ ಲಾಡು, ಅದಾದ್ಮೇಲೆ ಬೇಸನ್ ಲಾಡು, ಆಮೇಲೆ ಹಾಕೋ ಮದ್ವೆ ಲಾಡು. ಆದ್ರೆ ಈ ಲಾಡು ನೋಡಿದೀರಾ? ಚಾನ್ಸೇ ಇಲ್ಲ. ನೋಡೋದು ಯಾಕಂತೆ ತಿಂದೆ ನೋಡ್ಬೋಣ ಮೇಡಮ್. ಟೇಸ್ಟ್ ಮಾಡಿ. ಪೂರ್ತಿ ಬಾಯಿಗೆ ಹಾಕೊಳ್ಳ? ಅರ್ಧನ ಇಲ್ಲ, ಪೂರ್ತಿ ಹಾಕೊಳ್ಳಿ. ಅಯ್ಯೋ, ನೀವು ನೋಡಿ. ತುಂಬಾ ಚೆನ್ನಾಗಿ ಮಾಡಿದೀರಾ. ನಿಮ್ಮ ಮಕ್ಳಿಗೆ ಗ್ಯಾರಂಟಿ ಇಷ್ಟ ಆಗಿರ್ತೀನಿ. ಇವಾಗ ಗೊತ್ತಾಗ್ತಾ ಇದೆ ನನಗೆ. ಖಂಡಿತವಾಗ್ಲೂ 2 ದಿನ ಇಟ್ಕೊಂಡು ತಿನ್ಬೋದು. ತುಂಬಾ ಸೂಪರ್ ಆಗಿದೆ. ತುಂಬಾನೇ ಸೂಪರ್ ಆಗಿದೆ. ಇಂಥ ಅದ್ಭುತವಾಗಿರೋ ಲಡ್ಡುನ ನೀವು ಮಿಸ್ ಮಾಡ್ಕೋಬೇಡಿ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಬೀಟ್ರೂಟ್ ರವಾ ಲಡ್ಡು ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿಯನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ ಹಾಕಿ ಗೋಡಂಬಿ, ಮೀಡಿಯಂ ರವೆ, ಬೀಟ್ರೂಟ್, ತೆಂಗಿನಕಾಯಿ ತುರಿ ಹೀಗೆ ಎಲ್ಲವನ್ನು ಒಂದಾದ ನಂತರ ಒಂದರಂತೆ ಹುರಿಯಿರಿ. ಆಮೇಲೆ ಎಲ್ಲವನ್ನು ಬಾಣಲಿಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸಪ್ಪೆ ಖೋವಾ, ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಬಿಸಿ ಇರುವಾಗಲೇ ಉಂಡೆ ಕಟ್ಟಿ ಗೋಡಂಬಿ ಹಾಗೂ ಚೆರ್ರಿಯಿಂದ ಅಲಂಕರಿಸಿ. ಈಗ ಆರೋಗ್ಯಕರವಾದ ಬೀಟ್ರೂಟ್ ಕೋಕೋನಟ್ ರವಾ ಲಡ್ಡು ಸವಿಯಲು ಸಿದ್ಧ. ಲಾಡುಗಳಲ್ಲೇ ಮಹಾನ್ ಲಾಡು. ಕೆಂಪು ಕಲರು, ಎಷ್ಟು ಅದ್ಭುತವಾಗಿತ್ತು ಲಾಡು. ಇಂಥ ಲಾಡು ಮಾಡಿದಂತ ನಮ್ಮ ಮೇಡಮ್ ಅವ್ರಿಗೆ ಹಂಗೆ ಕಳ್ಸಕ್ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಭಾವಿಸಿದಂತ ಮೇಡಮ್ ಅವ್ರಿಗೆ ಶಶಿ ವಾಷಿಂಗ್ ಪೌಡರ್ ಕೊಡ್ತಾ ಇದೀವಿ. ಆರ್ಯ ಡಿಶ್ ವಾಶ್. ಥ್ಯಾಂಕ್ ಯು.
ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಫೆನೈಲ್ ಕೊಡ್ತಾ ಇದ್ದಾರೆ ಶಶಿ ಅವರು. ಭೀಮಾ ಫೆನೈಲ್ನ ಕೊಡ್ತಾ ಇದ್ದಾರೆ, ತಗೊಳ್ಳಿ. ಇದನ್ನೆಲ್ಲ ಇದೇ ಟಬ್ನಲ್ಲಿ ಯೂಸ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮದ ಮುಂದಿನ ಸುತ್ತು ಇಷ್ಟವಾಗುವಂತ ಸುತ್ತು ಡಯಟಿಷಿಯನ್ ಸುತ್ತು. ಕುಸ್ಮಾ ನಿಂತಿದ್ದಾರೆ. ಕುಸ್ಮಾ ನಮಸ್ಕಾರ. ನಮಸ್ಕಾರ ಮುರಳಿ. ಕುಸ್ಮಾ ಏನ್ ಮಾಡ್ತೀರಾ? ರೈಸ್ ಫ್ಲೋರ್ ಪ್ಯಾಟೀಸ್. ರೈಸ್ ಫ್ಲೋರ್ ಪ್ಯಾಟೀಸ್. ಓಕೆ, ಏನೇನ್ ತಂದಿದ್ದೀರಾ ಅದಕ್ಕೋಸ್ಕರ? ರೈಸ್ ಪ್ಯಾಟೀಸ್ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಮೊಸರು, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಸಾಸಿವೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಗೂ ಎಣ್ಣೆ. ಓಹೋ, ಸಿಕ್ಕಾಪಟ್ಟೆ ಐಟಮ್ ತಂದ್ಬಿಟ್ಟಿದ್ದೀರಾ ಇವತ್ತೇನೋ. ಓಕೆ, ಮಾಡಕ್ ಶುರು ಮಾಡೋಣ. ಏನ್ ಬೇಕು ಇವಾಗ ನಿಮ್ಗೆ? ಇವಾಗ ನಮ್ಗೆ ಒಂದು ಸ್ಮಾಲ್ ಜಾರ್ ಕೊಡಿ. ಸ್ಮಾಲ್ ಜಾರ್ ಬೇಕಾ? ಓಕೆ. ಸ್ವಲ್ಪ ಶುಂಠಿ, ಹಸಿಮೆಣಸಿನಕಾಯಿ, ಮತ್ತೆ ಬೆಳ್ಳುಳ್ಳಿ, ಒಂದು 3 ಸ್ಪೂನ್ ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿ 1 ಸ್ಪೂನ್ ಸಾಕಲ್ಲ? ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತಾ ಇದೀವಿ ಇವಾಗ. ಸ್ವಲ್ಪ ನೀರು ಕೊಡಿ. ಸ್ವಲ್ಪ ನೀರು ಸಾಕಾ? ಆಗಿದೆ. ಒಂದು ಬೌಲ್ ಕೊಡಿ. ಸ್ಮಾಲ್ ಬೌಲ್ ಸಾಕಲ್ಲ? ಓಕೆ, ಬೌಲ್ ತಗೊಂಡಿದ್ದೀರಾ. ಏನ್ ಮಾಡ್ತೀರಾ ಇವಾಗ? ಇದಕ್ಕೆ ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟನ್ನ ಹಾಕಿ ಸ್ವಲ್ಪ ಹಿಟ್ಟು ಕಲ್ಸ್ಕೊಳ್ಳೋಣ. ಅಕ್ಕಿ ಹಿಟ್ಟಲ್ಲ ಅದು? ಏನೇನೋ ಅಡುಗೆಗಳು ಕಲ್ತಿದ್ರಿ ನೀವು. ಕುಸ್ಮಾ ಸಖತ್ತ ಕಲ್ತಿ. ಗೋಧಿ ಹಿಟ್ಟಲ್ಲವ ಇದು? ಹೌದು. ಉಪ್ಪ? ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ನೀರು ಕುಡಿ. ಇದು ಕುಸ್ಮಾ, ಈ ಹಸಿರು ಮೆಣಸಿನಕಾಯಿ ಎಲ್ಲ ತಿಂದ್ರೆ ಅಸಿಡಿಟಿ ಆಗುತ್ತೆ, ಸ್ವಲ್ಪ ಏನೋ ಉರಿ ತರ ಆಗುತ್ತೆ, ಎದೆ ಉರಿಯುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ನೋಡಿದ್ರೆ ಹಸಿರು ಮೆಣಸಿನಕಾಯಿ ಹಾಕ್ತಾ ಇದ್ದೀರಾ. ಯಾವ ಅಂದ್ರೆ ಎಲ್ಲಾ ತರದವರು ತಿನ್ಬೋದಾ ಇದನ್ನ? ಹೌದು, ಎಲ್ಲ ತಿನ್ಬೋದು. ಆದ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ತುಂಬಾ ಏನಾಗ್ತಾ ಇಲ್ಲ. ಓಕೆ, ಇವಾಗ ಏನಿಲ್ಲ, ನೀವೇನಾದ್ರು ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾಯಿಸ್ಕೊಳ್ಳೋಣ. ಏನು ಡೀಪ್ ಫ್ರೈ ಮಾಡ್ತೀರಾ, ಶಾಲೋ ಫ್ರೈ ಮಾಡ್ತೀರಾ? ಇಲ್ಲ, ಶಾಲೋ, ಸ್ವಲ್ಪ ಮೀಡಿಯಂ ಆಗಿ, ತೀರಾ ಡೀಪ್ ಫ್ರೈ ಮಾಡಲ್ಲ. ಸಾಕಿದೆ ಅಲ್ವಾ? ಅದೇ ಸಾಕು. ಓಕೆ, ಎಣ್ಣೆ ಹಾಕೋಣ ಸ್ವಲ್ಪ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ನ ಯೂಸ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇವಾಗ ಕಾದಾದ ತಕ್ಷಣ ಅದನ್ನ ಹಾಕೊಳ್ತೀರಾ? ಈಗ ಇಷ್ಟರಲ್ಲಿ ಇದನ್ನ ಈ ಮಸಾಲಾ ಪೇಸ್ಟ್ ರುಬ್ಕೊಂಡಿದೀವಲ್ಲ, ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಇನ್ನೊಂದು ಬೌಲ್ ಕೊಡಿ. ಇನ್ನೊಂದು ಬೌಲ್ ಬೇಕಾ? ಈರುಳ್ಳಿ ಸಣ್ಣದಾಗಿ ಚಿರೋದು. ಇದಕ್ಕೆ ಈ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಮಾಡ್ಕೊ. ನೀರೇನಾದ್ರೂ ಬೇಕಾ? ಇಲ್ಲ, ನೀರ್ ಬೇಡ, ಅದ್ರಲ್ಲೇ ಮಿಕ್ಸ್ ಆಗುತ್ತೆ. ಸ್ವಲ್ಪ ಎಣ್ಣೆ ಕೊಡಿ ಇದಕ್ಕೆ. ಎಣ್ಣೆ ಬೇಕಾ? ತಗೊಳ್ಳಿ. ಇವಾಗ ಈ ಮಿಶ್ರಣ ಕಲ್ಸ್ಕೊಂಡಿರ್ತೀವಲ್ಲ, ಅದಕ್ಕೆ ನಾವೀಗ ಅದು ಗೋಧಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಬೆರೆಸ್ಬೇಕು. ಈ ತರ ಮಾಡ್ತಾ ಇದೀರಾ? ಏನೋ ಮಾಡ್ತಾ ಇದೀರಾ ಅನ್ಕೊಂಡೆ. ಸಖತ್ತಾಗಿ ಮಾಡ್ತಾ ಇದೀರಾ. ಈಗ ಇದನ್ನ ಉಂಡೆ ಮಾಡಿ ಅದಕ್ಕೆ ಹಾಕೋಣ. ಅಂದ್ರೆ ನಾವು ಏನು ಡಯಟ್ ಮಾಡ್ತೀವಿ ಅಂತೇಳಿ ಏನು ತಿನ್ಲೇಬಾರ್ದು ಅಂತ ಏನಿಲ್ಲ. ಅದಕ್ಕೋಸ್ಕರನೇ ಇವಾಗ ನಮ್ಮ ಕುಸ್ಮಾ ಅವರು ತುಂಬಾ ಕಷ್ಟಪಟ್ಟು, ಏನ್ರಿ ಎಲ್ಲಾರು ನಮ್ಗೇನು ಕಾಳು ಕಡ್ಡಿ ಹಣ್ಣು ಹಂಪ್ಲೆ ತಿನ್ನೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅದೇನು ಅಲ್ಲ, ಈ ತರದೂ ಸಹ ಈ ಫುಡ್ಗಳನ್ನ ನಾವು ಸೇವಿಸ್ಬೋದು ಅಂತ ತೋರಿಸಿಂದ ಚಾಲೆಂಜ್ ತಗೊಂಡು ಹೊಸ ರೆಸಿಪಿಗಳನ್ನ ನಿಮ್ಗೋಸ್ಕರ ಕಂಡು ಹಿಡ್ಕೊಂಡು ಬಂದು, ಏನ್ ಬೇಜಾರು ಮಾಡ್ಕೊಬೇಡಿ ಮುರಳಿ, ಈ ತರ ರೆಸಿಪಿ ನಾನು ತೋರಿಸ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಕುಸ್ಮಾ ಸಖತ್ತಾಗಿದೆ ನೋಡಿ. ಸಾಕ ಅಂತ ಚೆನ್ನಾಗಿ ಇದು ಕಂದು ಬಣ್ಣ ಎರಡು ಕಡೆನೂ ಕಂದು ಬಣ್ಣ ಬಂದಿದೆ.
ಸೈಡಲ್ಲೂ ಸಹ ನೋಡಿ ಸೈಡಲ್ಲಿ ಸ್ವಲ್ಪ ಬರ್ಬೇಕು. ಬರ್ಬೇಕಲ್ಲ. ಓಕೆ, ಸಾಕನ್ಸುತ್ತಲ್ಲ? ಸಾಕು. ಓಕೆ, ಈಗ ಇದನ್ನ ತಣ್ಣಗ್ ಮಾಡ್ಬಿಟ್ಟು ಮೊಸರಲ್ಲಿ ಉಪ್ಪು ಹಾಕ್ಬಿಟ್ಟು ಕಲ್ಸ್ಕೊಟ್ರೇನೆ ಅದು ಟೇಸ್ಟ್. ಕಲ್ಸ್ಬೇಕಾ? ಮೊಸರಲ್ಲಿ ಹದ್ಬೇಕು, ಅದ್ಬಿಟ್ಟು ಹಾಕ್ಬೇಕಲ್ಲ? ಮೊಸರು ಇಟ್ಕೊಂಡ ಬಿಡಿ, ಅದು ಮಾಡಬಹುದು. ಮೊಸರು ಅದು ಹಾಕೊಂಡ್ರೆ ಚೆನ್ನಾಗಿ ನಂತರ ತಗೋಬೇಕು ಅಷ್ಟೇ. ಓಕೆ ಓಕೆ ಓಕೆ. ಕುಸುಮ ರೆಡಿ ಆಗಿದ್ಯಾ? ರೆಡಿ ಆಗಿದೆ. ಏನ್ರಿ ಸಖತ್ತಾಗೆಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದೀರಾ ನೋಡ್ರಿ, ಹೆಂಗೆ ಡಿಸೈನ್ ಆಗೆಲ್ಲ ಕಾಣ್ತಾ ಇದೆ. ಕೊಡ್ತೀರಾ ಹಾಗೇನೆ ಅಥವಾ ಏನು ಮಾಡ್ಬೇಕಾ? ತಿರ್ಗಾ ಕೊಡ್ತೀನಿ. ಮೊಸರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಕೊತ್ತಂಬರಿ ಹಾಕಿ ಡೆಕೋರೇಟ್ ಮಾಡಿ ಕೊಡೋಣ. ನೀವು ಡೆಕೋರೇಟಿವ್ ಮಾಡೋದು ಕಲ್ತ್ಬಿಟ್ರಾ? ನೋಡಿದ್ರ ಒಂಥರ ಮೊಸರುಡೇನು ಅನ್ಕೊಳಂಗಿಲ್ಲ, ಈ ತರ ಜಾಸ್ತಿ ಎಣ್ಣೆಲ್ಲೂ ಕರ್ದಿಲ್ಲ. ಹೌದು ಅಲ್ವಾ? ಹೌದು. ಏನೇನೋ ಇಟ್ಟಿದ್ದೀರಾ ಕುಸುಮ, ನೀವುನುವೆ ಬೇಕಾದಷ್ಟು ಇಟ್ಟಿದ್ದೀರಾ ರೆಸಿಪಿಗಳನ್ನ. ಓ ಹೋ 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 ಹೋ, ನೋಡಿದ್ರಾ? ಇವರು ಮತ್ತೆ ಇದ್ದು 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 ಡೆಕೋರೇಟಿವ್ ಮಾಡಿ ಕೊಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಏನಿದೆ ಹೆಸರು ಹೇಳಿ? ರೈಸ್ ಫ್ಲೋರ್ ಪ್ಯಾಟೀಸ್. ಅಯ್ಯೋಯ್ಯೋ, ಇಷ್ಟೊಂದು ದೊಡ್ಡ ಹೆಸರು ನನಗೆ ಹೇಳಕ್ ಬರಲ್ಲಪ್ಪ. ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಮಾತ್ರ ಗೊತ್ತು, ಇಷ್ಟೊಂದು ಕಷ್ಟಪಟ್ಟು ಮಾಡಿದೀರಾ ಅಂತ ನನಗೆ ಗೊತ್ತಿದೆ. ಇಷ್ಟೊಂದು ಚೆನ್ನಾಗಿ ಕಷ್ಟಪಟ್ಟು ಮಾಡಿರೋದನ್ನ ನೀವು ಇಷ್ಟಪಟ್ಟು ತಿನ್ಲೇಬೇಕು, ತಿನ್ಬೇಕಂದ್ರೆ ಇನ್ನೊಂದ್ಸರಿ ನೋಡ್ಲೇಬೇಕು. ರೈಸ್ ಫ್ಲೋರ್ ಪ್ಯಾಟೀಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಹಸಿರುಮೆಣಸಿನಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಉಪ್ಪು, ನೀರು ಹಾಕಿ ತಿರುವಿಕೊಳ್ಳಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿಕೊಳ್ಳಿ. ಇನ್ನೊಂದು ಬೌಲ್ಗೆ ಈರುಳ್ಳಿ, ರುಬ್ಬಿದ ಮಸಾಲ, ಸ್ವಲ್ಪ ಎಣ್ಣೆ, ಕಲಸಿದ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟಿನ ಮಿಶ್ರಣ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಕಲಸಿ. ಈ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಂಡು ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಕಂದು ಬಣ್ಣ ಬರುವವರೆಗೆ ಶಾಲೋ ಫ್ರೈ ಮಾಡಿ. ಇದನ್ನು ಸರ್ವಿಂಗ್ ಬೌಲ್ನಲ್ಲಿಟ್ಟು ಅದರ ಮೇಲೆ ಮೊಸರು, ಚಿಟಿಕೆ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿದರೆ ಆರೋಗ್ಯಕರವಾದ ರೈಸ್ ಫ್ಲೋರ್ ಪ್ಯಾಟೀಸ್ ಸವಿಯಲು ಸಿದ್ಧ. ಸುಷ್ಮಾ ಧೈರ್ಯ ತಿನ್ಲಾ? ಖಂಡಿತ. ಏನೋ ಸ್ವಲ್ಪ ಇವತ್ತು ತುಂಬಾ ಒಳ್ಳೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ರೀ. ನೀವ್ ಹೇಳಿದ್ ಕರೆಕ್ಟ್. ಏನ್ ಹೇಳಿ? ಒಂಥರ ಮೊಸರೊಡೆ ತರ ಇರ್ಬೋದು ಮುರುಳಿ ಅಂತ ಹೇಳಿದ್ರಿ. ಸಖತ್ತಾಗಿದೆ. ಈ ತರ ಡೈಟ್ ಫುಡ್ ಎಲ್ಲ ಕೊಟ್ರೆ ಸ್ವಲ್ಪ ಮೂರೇನು ಒಂದು 6 ತಿಂದು ನಾವು ಸ್ವಲ್ಪ ಹೆಲ್ದಿ ಆಗ್ಬೋದು. ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ, ನಿಮ್ಮಲ್ಲಿರೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಟ್ರೈ ಮಾಡಿ. ಥ್ಯಾಂಕ್ ಯು ಕುಸುಮಾ, ತುಂಬಾ ಚೆನ್ನಾಗಿ ಮಾಡಿದೀರಾ. ಇದೇ ಅಡುಗೆ ಮಾಡ್ತಿದ್ರೆ ಒಂದಿನ ಮೇನ್ ಚೆಫ್ ಆಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಅಂತ ಗ್ಯಾರಂಟಿ, ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಕಾರ್ಯಕ್ರಮ ನೋಡಿದ್ರಲ್ಲ, ಏನಿಸ್ತು? ಇಷ್ಟೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಟ್ರೈ ಮಾಡಿ. ಡಯಟ್ ಫುಡ್ ಅಂದ ತಕ್ಷಣ ಹಳೆ ಅದೇ ಕಾಳು, ಅದೇ ಜ್ಯೂಸ್ ಅನ್ನೋದೆಲ್ಲ ಬಿಟ್ಬಿಡಿ. ಈ ತರ ರುಚಿಕರವಾದ ಆಹಾರವನ್ನು ಸೇವಿಸಿ ನಮ್ಮ ಒಗ್ಗನೆ ಡಬ್ಬಿ ಕಾರ್ಯಕ್ರಮವನ್ನು ನೋಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ